ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋ ರಸಮ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ನುಗ್ಗೆಕಾಯಿನ ಕಟ್ ಮಾಡಿ ಕುದಿಯೋಕೆ ಇಡ್ತಾ ಇದ್ದೀನಿ. ನುಗ್ಗೆಕಾಯಿ ಕಟ್ ಮಾಡಿ ಕುದಿಯೋವರೆಗೂ ಶೇಂಗಾ ಬೀಜನ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಶೇಂಗಾ ಬೀಜ ಫ್ರೈ ಆದ ನಂತರ ಕಡಲೆಕಾಳನ್ನ ಫ್ರೈ ಮಾಡ್ತಾ ಇದ್ದೀನಿ. ಹಸಿ ಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಡ್ರೈ ಫ್ರೈ ಮಾಡ್ತಾ ಇದ್ದೀನಿ, ಯಾವುದೇ ಆಯಿಲ್ ಅಪ್ಲೈ ಮಾಡ್ತಾ ಇಲ್ಲ. ಹಸಿ ಕಡಲೆಕಾಯಿ ತಿಂತೀವಲ್ಲ ಅದ್ರ ಕಾಳಿನಿಂದ ಇದು ರಸಮ್ ರೆಡಿ ಆಗುತ್ತೆ. ಇವಾಗ ನೋಡಿ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೊಂಡಾದ ನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ತಾ ಇದ್ದೀನಿ. ಮತ್ತು ಶೇಂಗಾ ಬೀಜ ಕೂಡ ಸಪ್ರೇಟಾಗಿ ಮಾಡ್ಕೋಬೋದು, ಮಿಕ್ಸ್ ಮಾಡ್ಕೊಂಡ್ರು ಓಕೆ. ಈ ಥರ ಎರಡನ್ನೂ ಹಾಕಿ ಮಿಕ್ಸಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಕೂಡ ಹಾಕೋಬೋದು. ನೀರು ಹಾಕೊಂಡ್ರೆ ಸ್ಮೂತಾಗಿ ರುಬ್ಕೊಳ್ಬೋದು. ಅದಕ್ಕಾಗಿ ನಾನು ಸ್ವಲ್ಪ ನೀರನ್ನ ಹಾಕಿ ಮತ್ತು ತರಿಯಾಗಿ ಬಂದಿದ್ದನ್ನು ಸ್ವಲ್ಪ ನೀರು ಹಾಕಿ ಮತ್ತು ಸ್ಮೂತಾಗಿ ರುಬ್ಕೊಳ್ತಾ ಇದ್ದೀನಿ. ಬರೀ ಬೇಳೆ ಸಾಂಬಾರು ರಸಮ್ನ ತಿಂದು ಬೇಜಾರಾದವ್ರಿಗೆ ಈ ಥರ ಒಂದು ಡಿಫ್ರೆಂಟ್ ಸಾಂಬಾರು ತುಂಬಾ ಡಿಫ್ರೆಂಟ್ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ, ಸೇಮ್ ಪ್ರೊಸೀಜರ್, ಬೇಳೆ ರಸಮ್ನ ಹೇಗೆ ಮಾಡ್ತೀವೋ ಹಾಗೆ ಮಾಡ್ಬೋದು. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರಸಮ್ ಓನ್ಲಿ ಕಡಲೆಕಾಳು ಸೀಸನಲ್ಲಿ ಮಾಡೋಕ್ಕೆ ಮಾತ್ರ ಸಾಧ್ಯ. ಯಾಕಂದರೆ ಹಸಿ ಕಡಲೆಕಾಯಿ ಬೇಕಲ್ಲ, ಹಾಗಾಗಿ ಕಡಲೆಕಾಳಿನ ಸೀಸನಲ್ಲಿ ಮಾಡೋದಕ್ಕೆ ಸಾಧ್ಯ. ಇವಾಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ದಿನಾಲೂ ಬೇಳೆ ಸಾಂಬಾರು ತಿಂದು ಬೇಜಾರಾಗಿತ್ತಂದರೆ ಈ ಥರ ಸಾಂಬಾರು ಡಿಫ್ರೆಂಟ್ ಆಗಿರೋ ಸೀಸನ್ನಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಆ ಥರ ಸೀಸನಲ್ಲಿ ಬಂದಾಗ ಈ ಥರ ಸಾಂಬಾರನ್ನ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಟೊಮಾಟೋನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ, ನಾನು ಮನೇಲೇ ಮಾಡಿಟ್ಟಿರೋ ಮಸಾಲ ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಟೊಮಾಟೊ ಕೂಡ ಆಲ್ಮೋಸ್ಟ್ ಆಲ್ ಫ್ರೈ ಆಗಿದೆ. ಸ್ವಲ್ಪ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಗರಂ ಮಸಾಲ. ಇವಾಗ ನಾನು ರುಬ್ಕೊಂಡಿಟ್ಟಿರೋ ಶೇಂಗಾದ ಬೀಜ ಮತ್ತು ಕಡಲೆಕಾಳಿನ ಹಾಕ್ತಾಯಿದ್ದೀನಿ. ತುಂಬಾ ಸ್ಮೂತಾಗಿ ರುಬ್ಬಿರಬೇಕು. ತರಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸ್ಮೂತಾಗಿತ್ತಂದರೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಇದನ್ನು ನೀವು ರೊಟ್ಟಿ ಮತ್ತು ಚಪಾತಿ, ರೈಸ್ ಜೊತೆ ಸರ್ವ್ ಮಾಡ್ಬೋದು. ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಟೊಮಾಟೊ ನೀಟಾಗಿ ಫ್ರೈ ಆದ ನಂತರ ಇವಾಗ ನಾನು ರುಬ್ಬಿಟ್ಕೊಂಡಿಟ್ಟಿರೋ ಇಂಗ್ರೀಡಿಯೆಂಟ್ನ ಹಾಕ್ತಾಯಿದ್ದೀನಿ. ಮತ್ತು ನುಗ್ಗೆಕಾಯಿ ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಟೋಟಲಾಗಿ ಆಪ್ಷನ್ಸು, ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇದು ತುಂಬ ತಿಳಿಯಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿತ್ತಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಕುದಿಸಿಟ್ಟಿರೋ ನುಗ್ಗೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ರಸಮ್ ಯಾರಿಗೆಲ್ಲ ಗೊತ್ತು ಮತ್ತು ಕಮೆಂಟ್ ಮಾಡಿ. ಮತ್ತು ಈ ರಸಮ್ ನಿಮಗೆ ಇಷ್ಟ ಆಗಿತ್ತಂದ್ರೂ ಕೂಡ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆ ಲೋ ಫ್ಲೇಮಲ್ಲಿ ಇಟ್ಟು ಸಾಂಬಾರು ಕೂಡ ಚೆನ್ನಾಗಿ ಕುದಿಸ್ಬೇಕು. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.